ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ತನ್ನದೇ ಆದಂತಹ ಇತಿಹಾಸ ಹೊಂದಿರುವಂತಹ ನಗರದ ಪ್ರತಿಷ್ಠಿತ ಕಾಲೇಜುಗಳು, ಲಕ್ಷಾಂತರ ಬಡವರ ಕನಸನ್ನು ನನಸು ಮಾಡಿದಂತಹ ಬಡವರ ಪರ ಕಾಲೇಜುಗಳು ಅಂತಲೇ ಪ್ರಖ್ಯಾತಿ ಹೊಂದಿರುವಂತಹ ಕಾಲೇಜುಗಳು ಇವು. ಆದರೆ ಸರ್ಕಾರ ತೆಗೆದುಕೊಳ್ತಿರುವಂತಹ ಈ ಒಂದು ನಿರ್ಧಾರ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕೊಳ್ಳಿ ಇಡುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವೇನು, ಆ ಕಾಲೇಜುಗಳ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಕೂಡ ಏನು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಸರ್ಕಾರದ ಅಧೀನದಲ್ಲಿರುವಂತಹ ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಸರ್ಕಾರಿ ರಾಮನಾರಾಯಣ ಚಲರಾಮ್ ಕಾಲೇಜು ಅಂದರೆ RC ಕಾಲೇಜ್, ಇದರೊಂದಿಗೆ ಸರ್ಕಾರಿ ಕಲಾ ಕಾಲೇಜು ಅಂದರೆ ಗ್ಯಾಸ್ ಕಾಲೇಜ್, ಈ ಎರಡೂ ಸರ್ಕಾರಿ ಕಾಲೇಜುಗಳನ್ನು ಬೆಂಗಳೂರು ನಗರ ಯೂನಿವರ್ಸಿಟಿಗೆ ಸೇರಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸದ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಸಾವಿರಾರು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಮಾಡಿಕೊಟ್ಟಿದೆ. ಎಷ್ಟೇ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಮಾತ್ರ ಕಿವಿ ಕೊಡ್ತಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರಿ ಕಾಲೇಜುಗಳನ್ನು ಬೆಂಗಳೂರು ನಗರ ವಿವಿಗೆ ಸೇರಿಸಿದ್ರೆ ಸಮಸ್ಯೆ ಏನು ಅಂತ ನೋಡೋದಾದರೆ, ಸರ್ಕಾರಿ ಕಾಲೇಜುಗಳನ್ನು ಬೆಂಗಳೂರು ನಗರ ವಿವಿಯ ಘಟಕ ಕಾಲೇಜುಗಳಾಗಿ ಮಾರ್ಪಟ್ಟರೆ ಕಾಲೇಜಿಗೆ ಬರ್ತಾ ಇರುವಂತಹ ಸರ್ಕಾರದ ಅನುದಾನ ಕಡಿಮೆ ಆಗುತ್ತೆ. ಕಾಲೇಜು ನಡೆಸೋದಕ್ಕೆ ಬೇಕಾದಂತಹ ಹಣ ವಿದ್ಯಾರ್ಥಿಗಳ ಫೀಸ್ ಮೂಲಕ ವಸೂಲಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಈಗಾಗಲೇ ಸರ್ಕಾರ ಹಣದ ಕೊರತೆ ಉಲ್ಲೇಖಿಸಿ 7 ವಿವಿಗಳನ್ನು ಮುಚ್ಚೋದಾಗಿ ಘೋಷಣೆ ಮಾಡಿದೆ. ಇಂತಹ ಪರಿಸ್ಥಿತಿಯಲ್ಲಿ 2 ಕಾಲೇಜುಗಳನ್ನು ವಿವಿಗೆ ಸೇರಿಸುವುದು ಅಂತಂದರೆ ಫೀಸ್ ಡಬಲ್ ಆಗೋದು ಶತಸಿದ್ಧ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ. 5,000 ಇರುವಂತಹ ಫೀಸ್ 15ರಿಂದ 20,000 ಆಗತ್ತೆ ಅನ್ನೋದು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಕಾರಣ ಆಗಿದೆ. ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಟೆರರಿಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಟೆರರಿಸ್ಟ್ಗಳನ್ನ ಟ್ರೀಟ್ ಮಾಡ್ತಾ ಇದಾರಲ್ಲ ನಮ್ಮ ದೇಶದಲ್ಲಿ, ಅದೇ ತರ ನಮ್ಮ ಸ್ಟೂಡೆಂಟ್ಸ್ನ, ನಾವು ಆರ್ಟ್ಸ್ ಕಾಲೇಜು RC ಕಾಲೇಜ್ ಸ್ಟೂಡೆಂಟ್ಸ್ನ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಟೆರರಿಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಸರ್. ಭಯೋತ್ಪಾದಕರ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವ್ ಏನ್ ಕೇಳಕ್ ಬರ್ತಾ ಇದೀವಿ, ಏನ್ ಕೇಳ್ತಾ ಇದೀವಿ ಸರ್ಕಾರಕ್ಕೆ? ನಮ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನ ಬಡವ್ರಿಗೋಸ್ಕರ ಉಳಿಸಿ, ಈ ರಾಜ್ಯದ ರೈತರು, ಕಾರ್ಮಿಕರು, ಈ ಮಕ್ಕಳಿಗೋಸ್ಕರ ಉಳಿಸಿ ಅಂತ ಕೇಳ್ತಾ ಇದೀವಿ. ಇನ್ನೇನ್ ಕೇಳ್ತಾ ಇದೀವಿ ನಾವು? ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಕಾಲೇಜಲ್ಲಿ ಲೆಕ್ಚರರ್ಸು ಎಲ್ಲ ಸೀನಿಯರ್ ಫ್ಯಾಕಲ್ಟಿಗಳು, ಪರ್ಮನೆಂಟ್ ಫ್ಯಾಕಲ್ಟಿಗಳು ನಿಂತ್ಕೊಂಡು ಹುಡುಗರಿಗೆ ಹೊಡಿತಾ ಇದ್ದಾರೆ. ಇವತ್ತು ಹೊರಗಡೆ ಬಂದ್ರೆ ಹುಡುಗರು ಪ್ರೊಟೆಸ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಮ ಹಕ್ಕು ಕೇಳ್ತೀವಿ, ನಾವು ಬಡವ್ರ ಮಕ್ಕಳು, ನಮ್ಮ ಸ್ವಾತಂತ್ರ್ಯ ಕೇಳ್ತೀವಿ, ಓದೋ ಸ್ವಾತಂತ್ರ್ಯ ಕೇಳ್ತೀವಿ ಅಂತ ಹೊರಗಡೆ ಬಂದ್ರೆ ಅವ್ರ ID ಕಾರ್ಡ್ನ ಕಿತ್ಕೊಂಡಿದ್ದಾರೆ. ID ಕಾರ್ಡ್ನ ಕಿತ್ಕೊಂಡು ಹುಡುಗರನ್ನ ಬೈದ್ ಕ್ಲಾಸ್ ಒಳಗೆ ತಳ್ಳಿದ್ದಾರೆ. ಇದ ಕಾಂಗ್ರೆಸ್ ಸರ್ಕಾರ? ನೀವ್ ಯಾವ ಹಕ್ಕಿನ ಬಗ್ಗೆ ಮಾತಾಡ್ತೀರಾ? ನೀವು ಯಾವ ದೀನದಲಿತರ ಬಗ್ಗೆ ಮಾತಾಡ್ತೀರಾ? ನೀವು ಯಾರು ಬಡವ್ರ ಬಗ್ಗೆ ಕಾಳಜಿ ಇದೆ ನಿಮ್ಗೆ? ನಿಮಗ್ ನಿಜವಾಗ್ಲೂ ಬಡವ್ರ ಬಗ್ಗೆ ಕಾಳಜಿ ಇದ್ರೆ, ರೈತರು, ಈ ರಾಜ್ಯದ ಕಾರ್ಮಿಕರ ಬಗ್ಗೆ ನಿಮಗ್ ಕಾಳಜಿ ಇದ್ರೆ ಈ ಮಕ್ಕಳಿಗೆ ಬಂದು ಉತ್ತರ ಕೊಡಿ, ಈ ವಿದ್ಯಾರ್ಥಿಗಳಿಗೆ ಬಂದು ಉತ್ತರ ಕೊಡಿ, ನಮಗ್ ಬಂದು ಉತ್ತರ ಕೊಡಿ. AIDS ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇರೋದು ಈ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳು, RC ಕಾಲೇಜು, ಆರ್ಟ್ಸ್ ಕಾಲೇಜು, ಈ ಕಾಲೇಜ್ನ ಉಳಿಸಿ ಅಂತ ಕೇಳೋದಕ್ಕೋಸ್ಕರ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಫ್ರೀಡಂ ಪಾರ್ಕ್ ಅಲ್ಲಿ. ಕಾರ್ಮಿಕರು ಅವ್ರಿಗೆ ಎಕ್ಸ್ಟ್ರಾ ಸ್ಯಾಲ್ರಿ ಕೇಳಿದ್ರೆ, ಬೇಕಾಗಿರೋಂಥ ಕನಿಷ್ಠ ಮೂಲಭೂತ ಹಕ್ಕು ಕೇಳಿದ್ರೆ ಫ್ಯಾಕ್ಟ್ರಿ ಓನರ್ಸು ಹೊಡಿತಾರೆ, ಪೊಲೀಸ್ನ ಕರೆಸಿ ಲಾಠಿ ಚಾರ್ಜ್ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಇದು ಕಾರ್ಮಿಕರು ಇಂಡಸ್ಟ್ರಿ ಫೈಟಾ? ಇದಾ ಫೈಟು? ಕ್ಯಾಪಿಟಲಿಸ್ಟ್ ಫೈಟಾ ಇದು? ನಾವು ಕೇಳ್ತಾ ಇರೋದು ಏನು? ಕನಿಷ್ಠ ಶಿಕ್ಷಣದ ಹಕ್ಕು. ನಿಮಗೆ ಶಿಕ್ಷಣದ ಹಕ್ಕು ಕೊಡಕ್ ಆಗ್ತಾ ಇಲ್ಲ, ವೆರಿ ಬೇಸಿಕ್ ರೈಟ್ ಕೊಡಕ್ ಆಗ್ತಿಲ್ಲ. ನೀವ್ ಯಾವ ಪ್ರಗತಿಪರ ಸರ್ಕಾರ? ವಿಲೀನ ಮಾಡಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು, ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಮಾಡಿದ್ರೆ ಈ ಕಾಲೇಜುಗಳ ಪರಿಸ್ಥಿತಿ ರಾಜ್ಯದ ಬೇರೆಲ್ಲ ಕಾಲೇಜುಗಳು, ಮೈಸೂರಿನ ಯುವರಾಜ ಕಾಲೇಜು, ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ನೃಪತುಂಗ ಯೂನಿವರ್ಸಿಟಿ, ಈ ಪರಿಸ್ಥಿತಿ ಆಗುತ್ತೆ. ಇಲ್ಲಿ ಏನು ಫೀ ಹೆಚ್ಚಳ ಆಗಿದೆ ಆಲ್ರೆಡಿ. ಈ ಎಲ್ಲ ಕಾಲೇಜುಗಳಲ್ಲೂ ಅಟೋನಮಸ್ ಮಾಡಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜುಗಳನ್ನಾಗಿ ಮಾಡಿ, ಆರ್ಟ್ಸ್ ಇರೋಲ್ಲಿ ಆರ್ಟ್ಸು, ಬೇರೆ ಕಡೆ 5,000 ಇರೋಲ್ಲಿ ಆರ್ಟ್ಸು ಫೀಸು 10,500 ಆಗುತ್ತೆ. ಬೇರೆ ಕಡೆ ನಾರ್ಮಲ್ ಡಿಗ್ರಿ ಕಾಲೇಜುಗಳಲ್ಲಿ BComಗೆಲ್ಲ 6-7 ಇದ್ರೆ ಇಲ್ಲಿ 35,000, 25,000. ನೀವು BC ಒಳಗಡೆ ಹೋಗಿ ಕೇಳಿ UG ಕೋರ್ಸ್ ಫೀಸ್ ಎಷ್ಟಿದೆ ಅಂತ ಹೇಳಿ. ಮೈಸೂರು ಯುವರಾಜ ಕಾಲೇಜಿಗೆ ಹೋಗಿ ಕೇಳಿ ಫೀಸ್ ಎಷ್ಟಿದೆ UG ಫೀಸು ಅಂತ. BSc, BCom ಎಲ್ಲದರ ಫ್ರೀ ಸ್ಟ್ರಕ್ಚರು 30-35,000 ಆಗುತ್ತೆ. ಇದು ನಮಗೆ ಆಗಬಾರ್ದು. ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಮಾಡಬಾರ್ದು. ನಿಮಗೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಮಾಡಬೇಕಾ? ಹೊಸ ಕಾಲೇಜ್ ತೆಗೀರಿ. ಯೂನಿವರ್ಸಿಟಿನಲ್ಲಿ ಹೊಸ ಕಾಲೇಜ್ ಶುರು ಮಾಡಿ,
ಹೊಸ ಯೂನಿವರ್ಸಿಟಿ ಕಾಲೇಜ್ ತೆಗಿರಿ. ಆಲ್ರೆಡಿ ಚೆನ್ನಾಗಿ ನಡೀತಾ ಇರೋಂಥ ಕಾಲೇಜು, 6,000 ವಿದ್ಯಾರ್ಥಿಗಳು ಓದ್ತಿರೋಂಥ ಕಾಲೇಜು. ಈ ಕಾಲೇಜಿಗೆ ಯಾಕೆ ಮಣ್ಣಾಗ್ತಿದ್ದೀರಾ? ಹೊಸ ಕಾಲೇಜ್ ಶುರು ಮಾಡಿ. ರಾಜ್ಯದಲ್ಲಿ ಬಡವರ ಸಂಖ್ಯೆ ದೊಡ್ಡದಿದೆ, ಅವ್ರಿಗೋಸ್ಕರ ಹೊಸ ಕಾಲೇಜ್ ಶುರು ಮಾಡಿ. ಫೀಸ್ ಬೇಕಾಬಿಟ್ಟಿ ಏರಿಕೆ ಮಾಡಿದ್ದಾರೆ ಅನ್ನೋದು ವಿದ್ಯಾರ್ಥಿಗಳ ವಿರೋಧಕ್ಕೆ ಪ್ರಮುಖ ಕಾರಣ. ಉದಾಹರಣೆಗೆ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಫೀಸ್ 5,000 ರೂಪಾಯಿ ಇದ್ದರೆ ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ 8,500 ರೂಪಾಯಿ ಇದೆ. ಮೈಸೂರು ವಿವಿ ಘಟಕ ಕಾಲೇಜಾದ ಮಹಾರಾಜ ಕಾಲೇಜಿನಲ್ಲಿ ಹಾಗೂ ತುಮಕೂರು ವಿವಿಯಲ್ಲಿ 11,500 ರೂಪಾಯಿ ಶುಲ್ಕ ಇದ್ದು ಬಡ ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಣ ದುಬಾರಿ ಆಗ್ತಿದೆ. ಈ ಹಿಂದೆ ಈ ಕಾಲೇಜುಗಳು ಸರ್ಕಾರದ ಅಧೀನದಲ್ಲಿ ಇರುವಾಗ ಕೇವಲ 3,000 ರೂಪಾಯಿಂದ 5,000 ರೂಪಾಯಿ ಫೀಸ್ ಇತ್ತು. ಯಾವಾಗ ವಿವಿ ಘಟಕದ ಕಾಲೇಜುಗಳನ್ನಾಗಿ ಮಾರ್ಪಾಡು ಮಾಡಿದ್ರು ಅವಾಗ ಫೀಸ್ ಏಕಾಏಕಿಯಾಗಿ 10,000ದಿಂದ 15,000ಕ್ಕೆ ಏರಿಸಲಾಗಿದೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಇವಾಗ ಸರ್ಕಾರ ತಗೊಂಡಿರೋ ನಿರ್ಧಾರ ನಮ್ಮ ಸರ್ಕಾರಿ ಕಾಲೇಜು ಮತ್ತು RC ಕಾಲೇಜುಗಳನ್ನ ಘಟಕ ಕಾಲೇಜುಗಳನ್ನ ಮಾಡಬೇಕು ಅಂತ ಸರ್ಕಾರ ತಗೊಂಡಿರೋ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇವಾಗ 5 ಯೋಜನೆಗಳನ್ನ ಕೊಟ್ಟಿದೆ. ಅದರಲ್ಲಿ ಒಂದು ಯೋಜನೆ ಸ್ತ್ರೀ ಶಕ್ತಿ ಯೋಜನೆ. ಇವಾಗ ಸ್ತ್ರೀ ಶಕ್ತಿ ಯೋಜನೆ ಏನು ಅಂದರೆ ಹೆಣ್ಮಕ್ಳನ್ನ ನಾವು ಮುಂದೆ ತರಬೇಕು ಅನ್ನೋ ಯೋಜನೆ ಅದ್ರ ಗುರಿಯಾಗಿದ್ದರೆ, ಇವಾಗ ಹಾಗಾದರೆ ನಮ್ಮ ಸರ್ಕಾರಿ ಕಲಾ ಕಾಲೇಜು ಮತ್ತು RC ಕಾಲೇಜುಗಳಲ್ಲಿ ಹೆಣ್ಮಕ್ಳು ಓದ್ತಾ ಇಲ್ವಾ? ಹಾಗಾದರೆ ನೀವು ಅವ್ರನ್ನ ಯಾವ ರೀತಿ ತಿರ್ಗಕ್ಕೆ ಮಾತ್ರ ಅವ್ರಿಗೆ ನೀವು ಬೆಂಬಲ ನೀಡ್ತೀರಾ? ಅವ್ರ ಎಜುಕೇಷನ್ಗೆ ಬೆಂಬಲ ನೀಡೋಕ್ಕೆ ನಿಮ್ಗೆ ಆಗಲ್ವಾ? ಇಲ್ಲ ವಿದ್ಯಾರ್ಥಿಗಳನ್ನ ಬೆಂಬಲ ನೀಡಬೇಕು ಅನ್ನೋದು ನಿಮ್ಮ ಉದ್ದೇಶ ಇಲ್ವಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ ಇವಾಗ ಫೀಸ್ಗಳನ್ನ ಸಾಮಾನ್ಯ ವಿದ್ಯಾರ್ಥಿಗಳು ಕಟ್ಟೋಕ್ಕಾಗಲ್ಲ. ಇವಾಗ ಸರ್ಕಾರಿ ಫೀಸ್ಗಳನ್ನ ಎಲ್ಲ ತಂದೆ ತಾಯಿಗಳು ಒಳ್ಳೆ ಹುದ್ದೆಯಲ್ಲಿ ಇರೋಕೆ ಸಾಧ್ಯ ಇಲ್ಲದೆ ಇರೋದು ಎಷ್ಟು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದರಲ್ಲಿ ಇವಾಗ ಸಾಮಾನ್ಯ ವಿದ್ಯಾರ್ಥಿಗಳು ಬಂದು ಈ ಫೀಸ್ನ ಕಟ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವಾಗ ಘಟಕ ಕಾಲೇಜ್ಗಳನ್ನ ಮಾಡಿದ್ರೆ ವಿದ್ಯಾರ್ಥಿಗಳ ಫೀಸ್ ಇನ್ನೂ ಹೆಚ್ಚಾಗುತ್ತೆ. ಆ ಫೀಸ್ಗಳನ್ನ ಕಟ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳು ತುಂಬ ಇನ್ನೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಕಟ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದ 8 ಸರ್ಕಾರಿ ವಿವಿಗಳಲ್ಲಿ 50 ವರ್ಷಕ್ಕೂ ಹಳೆಯ ಸಿಬ್ಬಂದಿಗೆ ಪಿಂಚಣಿ ನೀಡೋದಕ್ಕೆ ಕೂಡ ಹಣ ಇರದಂತಹ ಪರಿಸ್ಥಿತಿ ಇದೆ. ಒಂದು ಯೂನಿವರ್ಸಿಟಿ ನಡೆಸೋದಕ್ಕೆ ಬರೋಬ್ಬರಿ ವಾರ್ಷಿಕವಾಗಿ 250 ಕೋಟಿ ರೂಪಾಯಿ ಬೇಕಾಗತ್ತೆ. ಸರ್ಕಾರ ಕೇವಲ 50 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುತ್ತೆ. ವಿವಿ ನಡೆಸೋದೇ ದುಸ್ತರವಾಗಿರುವಾಗ ವಿಶ್ವವಿದ್ಯಾಲಯದ ತೆಕ್ಕೆಗೆ ಸೇರಿಸಲ್ಪಡುವಂತಹ ಕಾಲೇಜುಗಳ ಪರಿಸ್ಥಿತಿ ಏನು? ಎಲ್ಲಿಂದ ಹಣಕಾಸು ಹೊಂದಿಸಲಾಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. ಇದಕ್ಕೆ ಮೌನ ವಹಿಸಿರುವಂತಹ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಫಸ್ಟ್ ಎಜುಕೇಷನ್. ಅಪ್ಡೇಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.